ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಸಚಿವ ಸತೀಶ್ ಜಾರಕಿಹೊಳಿ ಮಧ್ಯೆ ಮತ್ತೊಂದು ಯುದ್ಧಕ್ಕೆ ವೇದಿಕೆ ಸಿದ್ಧಾದಂತೆ ಕಂಡು ಬರ್ತಾ ಇದೆ. ಉಭಯ ನಾಯಕರ ನಡುವೆ ಶುರುವಾಗುತ್ತಾ ಜಲಯುದ್ಧ. 300 ಕೋಟಿ ವೆಚ್ಚದ ಯೋಜನೆಗೆ ಅಸ್ತು ಅಂದ್ರ ಡಿಕೆ ಶಿವಕುಮಾರ್. ಸಚಿವ ಸತೀಶ್ ಜಾರಕಿಹೊಳಿ ಗಮನಕ್ಕೆ ಬಾರದೆ ಹಿಡಕಲ್ ಡ್ಯಾಂಗೆ ನೀರು ಪೂರೈಕೆ ಮಾಡಲಾಗಿದೆಯಾ? ಹುಬ್ಬಳ್ಳಿ ಧಾರವಾಡಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ನೀರು ಹರಿಸಿದ್ದಾರೆ. ಹುಕ್ಕೇರಿ ತಾಲೂಕಿನಲ್ಲಿರುವಂತಹ ಹಿಡಕಲ್ ಜಲಾಶಯಕ್ಕೆ. ಜಲಾಶಯದ ನೀರಿನ ವಿಚಾರಕ್ಕೆ ಹಾಗಾದ್ರೆ ಸಮರ ಆರಂಭ ಆಗುತ್ತಾ? ಇಬ್ಬರು ಪ್ರಮುಖ ನಾಯಕರ ಮಧ್ಯೆ ಜಲಸಂಪನ್ಮೂಲ ಇಲಾಖೆಯ ಸಚಿವರಾಗಿರುವಂತಹ ಡಿಕೆ ಶಿವಕುಮಾರ್, ಹಿಡಕಲ್ ಡ್ಯಾಂ ನಿರ್ವಹಣಾ ಸಲಹಾ ಸಮಿತಿಯ ಅಧ್ಯಕ್ಷರು ಸತೀಶ್ ಜಾರಕಿಹೊಳಿ ಅವರು. ಹೀಗಾಗಿ ಸತೀಶ್ ಜಾರಕಿಹೊಳಿ ಅವರ ಗಮನಕ್ಕೆ ತಾರದೆ ಡ್ಯಾಂನಿಂದ ಧಾರವಾಡಕ್ಕೆ ನೀರನ್ನು ಹರಿಸಲಾಗಿದೆ ಅನ್ನುವಂಥದ್ದು. ಶಂಕುಸ್ಥಾಪನೆ ಆಗದೇ ಇದ್ರೂ ಕೂಡ 300 ಕೋಟಿ ವೆಚ್ಚದ ಕಾಮಗಾರಿಗೆ ಸಂಬಂಧಪಟ್ಟಂತೆ ಧಾರವಾಡ ಕೈಗಾರಿಕಾ ಪ್ರದೇಶಕ್ಕೆ ನೀರು ಪೂರೈಸುವ ಯೋಜನೆ ಇದು. ಸೊ ಈ ವಿಚಾರಕ್ಕೆ ಇದೀಗ ಮತ್ತೊಂದು ಸಮರ ಆರಂಭ ಆಗುತ್ತಾ? ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಸಚಿವ ಸತೀಶ್ ಜಾರಕಿಹೊಳಿ ನಡುವೆ ಈ ಕಾರಣಕ್ಕೆ ಇದೀಗ ಮತ್ತೊಂದು ಹಂತದ ಸಮರ ಆರಂಭ ಆಗುತ್ತಾ ಅನ್ನುವಂಥ ಕುತೂಹಲ ಇದೀಗ ಹುಟ್ಟಿಕೊಂಡಿದೆ. ಸತೀಶ್ ಗಮನಕ್ಕೆ ಬಾರದೆ ಹಿಡಕಲ್ ಡ್ಯಾಂ ನೀರು ಪೂರೈಕೆ ಮಾಡಲಾಗಿದೆ ಅನ್ನುವಂಥದ್ದು. ಹುಬ್ಬಳ್ಳಿ ಧಾರವಾಡಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಆದೇಶದ ಹಿನ್ನೆಲೆಯಲ್ಲಿ ನೀರು ಹರಿಸಲಾಗಿದೆ ಅನ್ನುವಂಥ ಮಾತು. ಹುಕ್ಕೇರಿ ತಾಲೂಕಿನಲ್ಲಿರುವಂತಹ ಹಿಡಕಲ್ ಜಲಾಶಯದಲ್ಲಿ ಮನೆಯವರು ಮಾಜಿ ಮೇಯರ್ ಬಂದು ನನಗೂ ಹೇಳಿದ್ದಾರೆ. ಇಲ್ಲ, ಸರ್ಕಾರದಿಂದ ಅಧಿಕೃತವಾಗಿ ಗೊತ್ತಿಲ್ಲ. ಬಹುಶಃ ಅದು ಎಲ್ಲಿಗೆ ಹೋಗ್ತಾರೆ ಚೆಕ್ ಮಾಡ್ಬೇಕು. ಯಾಕಂದರೆ ಅದು ಬೇರೆ ಕಡೆ 2-3 ಕಡೆ ಹೋಗ್ತಾ ಇದೆ, ಅಲ್ಲಿಗೆ ಹೋಗ್ತಾ ಇದೆ, ಚೆಕ್ ಮಾಡಬೇಕಿದೆ. ಯಾಕಂದರೆ ಅದು ಕಿತ್ತೂರು ಕಾನ್ಸ್ಟಿಟ್ಯೂನ್ಸಿ ಕೂಡ ಕೆರೆ ತುಂಬಲಿಕ್ಕೆ ಹೋಗ್ತಾ ಇದ್ದಾರೆ. ಅದು ಅಥವಾ ಇದನ್ನು ಚೆಕ್ ಮಾಡಬೇಕಾಗಿದೆ. ಯಾಕಂದ್ರೆ ನಮ್ಮ ಕಿತ್ತಲ್ಲೇ ಹತ್ತಿರ ಅಲ್ಲೇ ಮಲಪ್ರಭಾ ಇದೆ, ಅದನ್ನು ಬಿಟ್ಟು ಇಲ್ಲಿ ಹಾಕೋದನ್ನು ಹಣ ಬಿಡುಗಡೆ ಮಾಡೋಕ್ಕಾಗೋಲ್ಲ. ಹಣ ಬಿಡುಗಡೆ ಆಗಿರ್ತೈತಿ, ಸರ್ಕಾರದಾಗ ಮಂಜೂರಿ ಆಗದೆ ಕೆಲಸ ಪ್ರಾರಂಭ ಆಗೋದಿಲ್ಲ. ನೋಡೋಣ, ಚೆಕ್ ಮಾಡೋಣ. ನಾನು ಇಮಿಡಿಯೇಟ್ ನನಗೆ ಅದ್ರ ಬಗ್ಗೆ ಮೊನ್ನೆ ಹೇಳಿದ್ದಾರೆ. ಬನ್ನಿ, ಬಗ್ಗೆ ಇನ್ನಷ್ಟು ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅನಿಲ್, ಇದೀಗ ಡಿಕೆ ಶಿವಕುಮಾರ್ ಹಾಗೂ ಸತೀಶ್ ಜಾರಕಿಹೊಳಿ ನಡುವೆ ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ಮತ್ತೊಂದು ವಾಕ್ಸಮರ ಆರಂಭವಾಗುವಂತಹ ಸಾಧ್ಯತೆ ಇದೆ. ಏನೇನು ಬೆಳವಣಿಗೆ ಆಗಿದೆ ಈ ಹಿನ್ನೆಲೆಯಲ್ಲಿ? ಹೌದು ಮಧುಕರ್, ರಾಜ್ಯ ಕಾಂಗ್ರೆಸ್ನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಸತೀಶ್ ಜಾರಕಿಹೊಳಿ ಇಬ್ರು ಕೂಡ ಪ್ರಭಾವಿ ನಾಯಕರು. ಇಬ್ಬರ ಮಧ್ಯೆ ರಾಜಕೀಯ ಸಂಘರ್ಷ ಕಳೆದ ಹಲವು ವರ್ಷಗಳಿಂದ ಕೂಡ ಇರುವಂತದ್ದು. ಹಿಂದೆ ಸಿದ್ದರಾಮಯ್ಯ ಸರ್ಕಾರ ಇದ್ದಂತ ಸಂದರ್ಭದಲ್ಲೂ ಕೂಡ ಡಿಕೆಶಿ ವಿರುದ್ಧ ಸತೀಶ್ ಜಾರಕಿಹೊಳಿ ಅವರು ಬಹಿರಂಗ ಸಮರವನ್ನ ಸಾಧಿದ್ರು. ಇದೀಗ ಮತ್ತೆ ಸಿದ್ದರಾಮಯ್ಯ ಸರ್ಕಾರ ಇರುವಂತದ್ದು. ಈಗಲೂ ಕೂಡ ಸತೀಶ್ ಜಾರಕಿಹೊಳಿ ಅವರು ಡಿಕೆಶಿ ವಿರುದ್ಧ ಕೂಡ ಸಮರವನ್ನ ಸಾರುತ್ತಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಬೆಳಗಾವಿ ಜಿಲ್ಲಾ ರಾಜಕಾರಣದಲ್ಲಿ ಡಿಕೆಶಿ ಹಸ್ತಕ್ಷೇಪ ಮಾಡ್ತಿದ್ದಾರೆ ಅನ್ನುವಂತ ಆಕ್ಷೇಪ ಸತೀಶ್ ಜಾರಕಿಹೊಳಿ ಅವರದು ಇರುವಂತದ್ದು. ಈ ಬೆಳವಣಿಗೆ ಮಧ್ಯೆ ಇದೀಗ ಉಭಯ ನಾಯಕರ ಮಧ್ಯೆ ಜಲಯುದ್ಧ ಆರಂಭವಾಗಿದೆಯಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಮೂಡ್ತಿರುವಂತದ್ದು. ಯಾಕಂತಂದ್ರೆ ಹುಕ್ಕೇರಿ ತಾಲೂಕಿನ ಹಿಡಕಲ್ ಜಲಾಶಯದಿಂದ ನೇರವಾಗಿ ಧಾರವಾಡಕ್ಕೆ ಕೈಗಾರಿಕಾ ಪ್ರದೇಶಕ್ಕೆ ನೀರನ್ನ ಒಯ್ಯುವ ಯೋಜನೆಗೆ ಈಗಾಗಲೇ ಚಾಲನೆ ಸಿಕ್ಕಿರುವಂತದ್ದು. ಶಂಕುಸ್ಥಾಪನೆ ಆಗದೆ 300 ಕೋಟಿ ರೂಪಾಯಿ ಯೋಜನೆಗೆ ಕಾಮಗಾರಿಗೆ ಈಗಾಗಲೇ ಗ್ರೀನ್ ಸಿಗ್ನಲ್ ನ ಕೊಡಲಾಗಿದೆ. ಆದ್ರೆ ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಹಿಡಕಲ್ ಜಲಾಶಯದ ನೀರು ಸಲಹಾ ಸಮಿತಿ ಅಧ್ಯಕ್ಷ ಆಗಿರ್ತಕ್ಕಂತಹ ಸತೀಶ್ ಜಾರಕಿಹೊಳಿ ಅವರಿಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲ. ಈಗ ಈ ಕಾರಣಕ್ಕೆ ಜಲಸಂಪನ್ಮೂಲ ಸಚಿವ ವ್ಯಾಪ್ತಿಯೊಳಗೆ ಜಲಾಶಯ ಬರುತ್ತೆ. ಹೀಗಾಗಿ ಕನಿಷ್ಠ ಪಕ್ಷ ಸೌಜನ್ಯಕ್ಕಾದ್ರೂ ಸತೀಶ್ ಜಾರಕಿಹೊಳಿ ಅವರ ಗಮನಕ್ಕಾದ್ರೂ ಈ ಒಂದು ತರಬೇಕಿತ್ತು. ಆದ್ರೆ ಕೆಐಡಿಬಿ ರೂಪಿಸಿರ್ತಕ್ಕಂಥ ಯೋಜನೆ ಏನಿದೆ ಇದು 300 ಕೋಟಿ ರೂಪಾಯಿ ಯೋಜನೆ ಇರುವಂತದ್ದು. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹಿಡಕಲ್ ಜಲಾಶಯ ಏನಿದೆ ಇಲ್ಲಿಂದ ಸುಮಾರು ಧಾರವಾಡ 150 ಕಿಲೋಮೀಟರ್ ಡಿಸ್ಟೆನ್ಸ್ ಇರುವಂತದ್ದು. ಪಕ್ಕದಲ್ಲೇ ಮಲಪ್ರಭಾ ಜಲಾಶಯದಲ್ಲಿ ಇದ್ರೂ ಕೂಡ ಧಾರವಾಡದಿಂದ 30-35 ಕಿಲೋಮೀಟರ್ ಮಾತ್ರ ಮಲಪ್ರಭಾ ಜಲಾಶಯ ಇದೆ. ಆದ್ರೆ ಅದನ್ನು ಬಿಟ್ಟು 150 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಹಿಡಕಲ್ ಜಲಾಶಯದಿಂದ ನೀರನ್ನ ಏಕೆ ಒಯ್ಯಲಾಗ್ತಿದೆ? ಒಯ್ಯೋದಾದ್ರೂ ಕೂಡ ಕನಿಷ್ಠ ಪಕ್ಷ ಸರ್ಕಾರದ ಯೋಜನೆ ಇದೆ, ಶಂಕುಸ್ಥಾಪನೆ ಆದ್ರೂ ನೆರವೇರಿಸಬೇಕಿತ್ತು. ಜಿಲ್ಲಾ ನಾಯಕರ ಗಮನಕ್ಕಾದ್ರೂ ತರಬೇಕಿತ್ತು. ಆದ್ರೆ ಬೆಳಗಾವಿ ಜಿಲ್ಲೆಯ ಉಸ್ತುವಾರಿ ಸಚಿವರಾಗ್ಲಿ, ಜಿಲ್ಲಾಧಿಕಾರಿಗಳಾಗ್ಲಿ, ಜಲಸಂಪನ್ಮೂಲ ಇಲಾಖೆ ಅಧಿಕಾರಿಗಳಾಗ್ಲಿ ಯಾರಿಗೂ ಕೂಡ ಈ ಯೋಜನೆ ಬಗ್ಗೆ ಮಾಹಿತಿ ಇಲ್ಲ. ಆದ್ರೂ ಕೂಡ ಸದ್ಯಲ್ಲದೆ ಯೋಜನೆ ಆರಂಭವಾಗಿರುವಂತದ್ದು. ಈ ಕಾರಣಕ್ಕೆ ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರು ಕೂಡ ನಿನ್ನೆ ಅಷ್ಟೇ ಪ್ರತಿಕ್ರಿಯೆಯನ್ನು ಕೂಡ ನೀಡಿರುವಂತದ್ದು. ಆದ್ರೆ ಈ ಯೋಜನೆ ಬಗ್ಗೆ ನಂಗೆ ಕೆಲ ಮುಖಂಡರು ಮಾಹಿತಿ ನೀಡಿದ್ದಾರೆ. ಆದ್ರೆ ಯೋಜನೆ ಆರಂಭ ಆಗಿದ್ರ ಬಗ್ಗೆ ಯಾವುದೇ ರೀತಿಯ ಸರ್ಕಾರದಿಂದ ನಂಗೆ ಮಾಹಿತಿ ಬಂದಿಲ್ಲ ಅನ್ನುವಂತಹ ಹೇಳಿಕೆಯನ್ನು ನೀಡಿರುವಂತದ್ದು. ಇವತ್ತು ಸಂಜೆ ಕೂಡ ಡಿಕೆ ಶಿವಕುಮಾರ್ ಅವರು ಬೆಳಗಾವಿಗೆ ಬರ್ತಿರುವಂತದ್ದು. ಹೀಗಾಗಿ ಮತ್ತೆ ಉಭಯ ನಾಯಕರ ಮಧ್ಯೆ ಜಲಯುದ್ಧದ ಹೆಸರಲ್ಲಿ ಮತ್ತೊಂದು ಸಮರ ನಡೆಯುತ್ತಾ ಅನ್ನೋದು ಈಗ ಕುತೂಹಲ ಮೂಡಿರುವಂತದ್ದು. ಮಧುಕರ್, ಥ್ಯಾಂಕ್ ಯು ಅನಿಲ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.